ಸೊ ಮೆಕ್ಕಾ ಪ್ರವಾಸವನ್ನು ಮುಗಿಸಿ ವಾಪಸ್ ಮದೀನಾಗೆ ಹೋಗುವ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಯಾತ್ರಾರ್ಥಿಗಳನ್ನು ಬಸ್ ಕರ್ಕೊಂಡು ಹೋಗ್ತಾ ಇತ್ತು, ಡೀಸೆಲ್ ಟ್ಯಾಂಕರ್ ಗುದ್ದಿರೋದು. ತಡರಾತ್ರಿ 1:30 ಸುಮಾರಿಗೆ ನಡೆದಿರ್ತಕ್ಕಂಥ ದುರಂತ ಇದು. ನಿದ್ರೆ ಮಂಪರಿನಲ್ಲಿದ್ದ ಹಜ್ ಯಾತ್ರಿಕರು ಪಾಪ ಸುಟ್ಟು ಕರಕಲಾಗಿದ್ದಾರೆ. ಡೀಸೆಲ್ ಟ್ಯಾಂಕರ್ ಡಿಕ್ಕಿ ಆಗ್ತಾ ಇದ್ದಂತೆ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಹೊತ್ತಿ ಉರಿತಾ ಇದ್ದ ಬಸ್ನಿಂದ ಹೊರಬರಲಾಗದೆ ಯಾತ್ರಿಕರ ಸಾವು. ಇತ್ತೀಚೆಗೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇತ್ತು ನೋಡಿ ಒಂದು ಬಸ್ಸು. ಅಲ್ಲಿ ಹೆಂಗಾಯಿತು, ಎ ಸಿ ಬಸ್ ಒಳಗಡೆ ಹೇಗೆ ಹೊರಗೆ ಬರೋಕ್ಕಾಗಲಿಲ್ವೋ ಅದೇ ರೀತಿ ಇಲ್ಲೂ ಆಗಿದೆ. ತಡರಾತ್ರಿ 1:30 ಸಂದರ್ಭದಲ್ಲಿ ಆಗಿರ್ತಕ್ಕಂಥ ದುರ್ಘಟನೆ. ಪಾಪ ಎಲ್ಲರೂ ಕೂಡ ನಿದ್ರೆ ಮಾಡ್ತಾಯಿದ್ರು, ಮಲಗಿದ್ರು. ಆದರೆ ಹೊರಗೆ ಬರೋಕ್ಕಾಗಲಿಲ್ಲ, ಬೆಂಕಿ ಹತ್ಕೊಂಡ್ಬಿಡ್ತು. ಸಡನ್ನಾಗಿ ಬೆಂಕಿ ಕವರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಒಳಗಡೆ ಇದ್ದಂತಹ 42 ಭಾರತೀಯರು ಸಜೀವ ದಹನವಾಗಿರ್ತಕ್ಕಂಥ ದುರ್ಘಟನೆ. ಪಾಪ ಇದರಲ್ಲಿ 20 ಜನ ಮಹಿಳೆಯರೇ ಇದ್ದಾರೆ. 42 ಜನರ ಪೈಕಿ 20 ಜನ ಮಹಿಳೆಯರು, 11 ಮಂದಿ ಚಿಕ್ಕ ಚಿಕ್ಕ ಮಕ್ಕಳು. ಎಲ್ಲರೂ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಇವರು ಸಾಮಾನ್ಯವಾಗಿ ಹಜ್ ಯಾತ್ರೆಗೆ ಹೋಗ್ತಾರಲ್ಲ ಮೆಕ್ಕಾ ಮದೀನಾಗೆ, ಆ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಬಸ್ನಿಂದ ಹೊರಕ್ಕೆ ಬರೋಕ್ಕಾಗದೆ ಯಾತ್ರಿಕರು ಪಾಪ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಬಸ್ ಒಳಗಡೆನೆ ಸುಟ್ಟು ಕರಕಲಾಗ್ಬಿಟ್ಟಿದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈ ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ? ಅರವಿಂದ್, ರಾತ್ರಿ 1:30 ಸಂದರ್ಭದಲ್ಲಿ ಡೀಸೆಲ್ ಟ್ಯಾಂಕರ್ಗೆ ಈ ಬಸ್ಸು ಡಿಕ್ಕಿಯಾಗಿ ಈ ಒಂದು ಅಪಘಾತ ಸಂಭವಿಸಿರುವಂಥದ್ದು. ಈಗಾಗಲೇ ಮೃತರನ್ನ ಸ್ಥಳೀಯ ಆಸ್ಪತ್ರೆಗೆ ರವಾನಿಸುವಂಥ ಕೆಲಸಗಳಾಗಿದ್ದಾವೆ. ಮತ್ತು ಅವರ ದೇಹದ ಗುರುತುಗಳನ್ನು ಕೂಡ ಪತ್ತೆ ಹಚ್ಚುವಂಥ ಕೆಲಸಗಳಾಗ್ತಾ ಇರುವಂಥದ್ದು. ಭಾರತೀಯ ಎಂಬೆಸ್ಸಿ ಮತ್ತು ದುಬೈನ ಎಂಬೆಸ್ಸಿ ಎರಡೂ ಕೂಡ ಪರಸ್ಪರ ಕಮ್ಯುನಿಕೇಷನ್ನಲ್ಲಿ ಈ ಒಂದು ಮೃತದೇಹಗಳನ್ನು ಪತ್ತೆ ಹಚ್ಚುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಭಾಳ ದೊಡ್ಡ ಭೀಕರ ಘಟನೆ ಇದಾಗಿರುವಂಥದ್ದು ಕೂಡ ಈಗ ಗಮನಕ್ಕೆ ಬರ್ತಾ ಇರುವಂಥದ್ದು. ಈಗ ಎಲ್ಲ ರೀತಿಯಾದಂಥ ಅಗತ್ಯ ಏರ್ಪಾಡುಗಳನ್ನು ಕೂಡ ಮಾಡಲಾಗ್ತಾ ಇದೆ. ಮೃತರೆಲ್ಲರೂ ಕೂಡ ಬಹುತೇಕ ತೆಲಂಗಾಣ ಮತ್ತು ಹೈದರಾಬಾದ್ ಮೂಲದವರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಮೃತದೇಹಗಳ ಪತ್ತೆ ಹಚ್ಚುವಂಥ ಕೆಲಸ ಈಗಾಗಲೇ ಶುರುವಾಗಿದೆ. ಬಹುತೇಕ ಸಂಜೆ ಅಷ್ಟೊತ್ತಿಗೆ ಎಲ್ಲ ಮೃತದೇಹಗಳನ್ನು ಗುರುತು ಪತ್ತೆ ಹಚ್ಚಿ ಅವುಗಳನ್ನು ಭಾರತಕ್ಕೆ ರವಾನಿಸುವಂಥ ನಿಟ್ಟಿನಲ್ಲಿ ಈಗ ಅಗತ್ಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ಳಲಾಗ್ತಾ ಇದೆ. ಅರವಿಂದ್, ಓಕೆ ಶಬೀರ್, ಈಗ ಆ ಮೃತಪಟ್ಟಿರ್ತಕ್ಕಂಥವರ ಬಾಡಿ ಐಡೆಂಟಿಫಿಕೇಶನ್ ಹೇಗೆ, ಮತ್ತು ಅಲ್ಲಿಂದ ಬಾಡಿಯನ್ನು ಇಂಡಿಯಾಗೆ ತರೋದು ಹೇಗೆ, ಇದಕ್ಕೆ ಸಂಬಂಧಪಟ್ಟಂತೆ ಏನು ಪ್ರಕ್ರಿಯೆಗಳು ನಡೀತಾ ಇದೆ ಅಂತ? ನೋಡಿ, ಹಜ್ ಯಾತ್ರೆಗೆ ಹೋದಂಥವರ ಪ್ರತಿಯೊಬ್ಬರ ಮಾಹಿತಿಯು ಕೂಡ ಇರುತ್ತೆ. ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನು ಕೂಡ ಮಾಡಲಾಗಿರುತ್ತೆ. ಮತ್ತು ಪ್ರತಿ ಎಂಟ್ರಿಗಳಲ್ಲೂ ಕೂಡ ಐಡೆಂಟಿಫಿಕೇಷನನ್ನು ನೋಡಿಕೊಂಡೇ ಒಳಗಡೆ ಬಿಡ್ತಾರೆ. ಸೊ ಈ ಬಸ್ನಲ್ಲಿ ಯಾರಿದ್ರು ಮತ್ತು ಈ ಟೂರಿಂಗ್ ಏಜೆನ್ಸಿ ಯಾವುದು ಅನ್ನುವಂಥದ್ದನ್ನು ಕೂಡ ಈಗ ಪತ್ತೆ ಹಚ್ಚುವಂಥ ಕೆಲಸಗಳನ್ನು ಕೂಡ ಆಗಿದೆ. ಪ್ರತಿಯೊಂದು ಯಾತ್ರೆಯ ಸಂದರ್ಭದಲ್ಲೂ ಕೂಡ ಈ ಟೂರ್ ಟ್ರಾವೆಲ್ಸ್ ಏನಿರ್ತವೆ ಮಹತ್ವದ ಪಾತ್ರವನ್ನು ನಿಭಾಯಿಸ್ತವೆ. ಮತ್ತು ಕೆಲವೊಂದಿಷ್ಟು ನಿರ್ದಿಷ್ಟವಾದಂತಹ ಟ್ರಾವೆಲ್ಸ್ಗಳ ಮೂಲಕ ಪ್ರಯಾಣವನ್ನು ಕೂಡ ಯಾತ್ರಿಕರು ಮಾಡ್ತಾ ಇರ್ತಾರೆ. ಸೊ ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಂತಹ ಏಜೆನ್ಸಿಯನ್ನು ಕೂಡ ಈಗ ಸಂಪರ್ಕಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಮತ್ತು ಮೃತರ ಗುರುತುಗಳನ್ನು ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಈ ಒಂದು ಪರ್ಟಿಕ್ಯುಲರ್ ಬಸ್ಸಲ್ಲಿ ಯಾರೆಲ್ಲ ಯಾತ್ರೆಯನ್ನು ಮಾಡ್ತಾ ಇದ್ರು, ಅವರ ಪ್ರವಾಸದ ವಿವರಗಳೇನು ಮತ್ತು ಅವರ ಪಾಸ್ಪೋರ್ಟ್ ಮಾಹಿತಿಗಳನ್ನು ಕೂಡ ಈಗ ಸದ್ಯಕ್ಕೆ ಕಲೆ ಹಾಕುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಬಹುತೇಕ ಎಲ್ಲರ ಮಾಹಿತಿಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅವುಗಳನ್ನು ಅಂದರೆ ಈಗ ಮೃತದೇಹಗಳನ್ನು ಸದ್ಯಕ್ಕೆ ಆಸ್ಪತ್ರೆಗೆ ಕಳಿಸ್ಕೊಡ್ಲಾಗಿದೆ. ಅವುಗಳನ್ನು ಪೋಸ್ಟ್ಮಾರ್ಟಮ್ ಮಾಡಿದ ಬಳಿಕ ವಿಶೇಷ ವಿಮಾನದ ಮೂಲಕ ಕಳಿಸ್ಕೊಡುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡ್ಬೋದು. ಯಾಕಂದರೆ 42 ಮೃತದೇಹಗಳಾಗಿರುವಂಥ ಹಿನ್ನೆಲೆಯಲ್ಲಿ ಕಾರ್ಗೋ ಫ್ಲೈಟಿಗಿಂತ ಸ್ಪೆಷಲ್ ಫ್ಲೈಟನ್ನು ಮಾಡಿ ಅವುಗಳನ್ನು ಇಂಡಿಯಾಗೆ ಕಳಿಸ್ಕೊಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ದುಬೈನಲ್ಲಿರುವಂಥ ಭಾರತದ ರಾಯಭಾರಿ ಕಚೇರಿ ಕೂಡ ಇದನ್ನು ಮಾನಿಟರ್ ಮಾಡ್ತಾ ಇರುವಂಥದ್ದು. ಮತ್ತು ದುಬೈ ಸರ್ಕಾರದ ಜೊತೆಗೆ ನಿರಂತರ ಮಾತುಕತೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಒನ್ಸ್ ಫಾರ್ಮಾಲಿಟೀಸ್ ಎಲ್ಲವೂ ಕೂಡ ಕ್ಲಿಯರ್ ಆದ ಬಳಿಕ ಅವುಗಳನ್ನು ಭಾರತಕ್ಕೆ ತರುವಂಥ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅರವಿಂದ್, ಶಬೀರ್, ಈಗ ಬಸ್ ಒಳಗಡೆ ಸುಟ್ಟು ಕರಕಲಾಗುವಂತಹ ಉದಾಹರಣೆಗಳನ್ನ ನಾವು ನೋಡಿದ್ವಿ. ಇತ್ತೀಚೆಗೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇದ್ದ ಬಸ್ಸಲ್ಲೂ ಹೀಗೆ ಆಗಿತ್ತು. ಬಟ್ ಆ ಸಂದರ್ಭದಲ್ಲಿ ಬಾಡಿ ಹೇಗೆ ಸುಟ್ಟು ಕರಕಲಾಗಿರುತ್ತೆ ಅಂದರೆ ಬಾಡಿ ಐಡೆಂಟಿಫೈ ಮಾಡೋದೇ ಕಷ್ಟ ಆಗ್ಬಿಡುತ್ತೆ. ಕೊನೆಗೆ DNA ಮ್ಯಾಚ್ ಮಾಡಬೇಕಾಗಿ ಬರುತ್ತೆ. ಸೊ ಇಲ್ಲೂ ಅದೇ ರೀತಿ ಸಮಸ್ಯೆಗಳಾಗಿದೆಯಾ ಅಂತ? ಅರವಿಂದ್, ಕೆಲವು ಮೃತದೇಹಗಳ ಪರಿಸ್ಥಿತಿ ಹಾಗೇ ಇದೆ. ಗುರುತು ಸಿಗಲಾರದಷ್ಟು ಸುಟ್ಟು ಕರಕಲಾಗಿರುವಂಥದ್ದು ಕೂಡ ಇದೆ. ಸೊ ಅವುಗಳನ್ನು ಗುರುತು ಹಚ್ಚುವಂಥದ್ದು ಭಾಳಷ್ಟು ಕಷ್ಟ. ಮತ್ತು ಕುಟುಂಬಸ್ಥರು ಕೂಡ ಎಲ್ಲರೂ ಇಂಡಿವಿಜುವಲ್ ಆಗಿ, ಅಂದರೆ ಕೆಲವರು ಮಾತ್ರ ಹೋಗಿರ್ತಾರೆ, ಇನ್ನು ಕೆಲವರು ಹೋಗಿರಲ್ಲ. ಸೊ DNA ಪರೀಕ್ಷೆಯನ್ನು ಮಾಡುವಂಥದ್ದು ದುಬೈನಲ್ಲಿ ಕಷ್ಟ ಸಾಧ್ಯ. ಹೀಗಾಗಿ ಅವನ್ನ ಭಾರತಕ್ಕೆ ತಂದು DNA ಪರೀಕ್ಷೆಗಳನ್ನು ಮಾಡಬೇಕಾಗತ್ತೆ. ಈಗ ಸದ್ಯಕ್ಕೆ ಗುರುತು ಸಿಗಬಹುದಾದಂಥ ಮೃತದೇಹಗಳನ್ನು ಪತ್ತೆ ಹಚ್ಚಲಾಗ್ತಾ ಇರುವಂಥದ್ದು. ಯಾವ ಗುರುತು ಸಿಗ್ತಾ ಇಲ್ಲ ಅವುಗಳನ್ನು ಭಾರತಕ್ಕೆ ತಂದು DNA ಪರೀಕ್ಷೆಯ ಮೂಲಕ ಅವುಗಳನ್ನು ಗುರುತು ಹಚ್ಚುವ
ಪಡೆಯುವಂಥ ಕೆಲಸಗಳು ಕೂಡ ಆಗ್ಬೋದು. ಆ ನಿಟ್ಟಿನಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ಇಲ್ಲೂ ಒಂದು ಹಂತದಲ್ಲಿ ವೈದ್ಯಕೀಯ ಪರೀಕ್ಷೆಗಳು ಕೂಡ ನಡೆಯುತ್ತೆ. ಮತ್ತು ಕುಟುಂಬಸ್ಥರ DNA ಸ್ಯಾಂಪಲ್ಗಳನ್ನು ಪಡ್ಕೊಂಡು ಅದಾದ ಬಳಿಕ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಆದರೆ ಕೆಲವೊಂದಿಷ್ಟು ಗುರುತು ಸಿಗಬಹುದಾದಂತಹ ಮೃತದೇಹಗಳೇನಿದೆ ಅವುಗಳನ್ನು ಪತ್ತೆ ಹಚ್ಚುವಂಥ ಕೆಲಸಗಳಾಗ್ತಾ ಇದೆ ಮತ್ತು ಲೀಸ್ಟ್ ಮಾಡುವಂಥ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ನಾನು ಆಗಲೇ ಹೇಳ್ದಂಗೆ ಟ್ರಾವೆಲ್ ಏಜೆನ್ಸಿಯ ಬಳಿ ಈ ಒಂದು ಬಸ್ನಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಿದ್ರು ಅನ್ನುವಂತಹ ದಾಖಲೆಗಳು ಈಗಾಗಲೇ ಲಭ್ಯ ಇರುವಂಥದ್ದು. ಅವುಗಳನ್ನು ಅದನ್ನು ಇಟ್ಕೊಂಡು ಈಗ ಮೃತದೇಹಗಳ ಪತ್ತೆ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಯಾವ ಗುರುತು ಸಿಗ್ತಾ ಇಲ್ಲ, ಅವುಗಳನ್ನು ಇಂಡಿಯಾದಲ್ಲೇ DNA ಮ್ಯಾಚ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಅವರ ಕುಟುಂಬಸ್ಥರು ಕೂಡ ಇಂಡಿಯಾದಲ್ಲೇ ಇರ್ತಾರೆ, ಕೆಲವರು ಜೊತೆಗೆ ಪ್ರಯಾಣವನ್ನು ಮಾಡಿರಲ್ಲ. ಸೊ ಹೀಗಾಗಿ ಈ ಕಾರಣಗಳಿಂದಾಗಿ ಭಾರತಕ್ಕೆ ಮೃತದೇಹಗಳನ್ನು ತಂದು ಇಲ್ಲಿ DNA ಮ್ಯಾಚ್ ಮಾಡುವಂಥ ಪ್ರಕ್ರಿಯೆಗಳು ಕೂಡ ಶುರುವಾಗುವ ಸಾಧ್ಯತೆಗಳಿದ್ದಾವೆ. ಅರವಿಂದ್, ಈಗ 42 ಜನ ಈಗೇನೋ ಸಜೀವ ದಹನ ಆಗಿದ್ದಾರೆ ಶಬೀರ್. ಈ 42 ಜನ ಒಂದೇ ಟ್ರೂಪಲ್ಲಿ ಹೋಗಿದ್ದವರ, ಒಂದೇ ಟ್ರಾವೆಲ್ ಏಜೆನ್ಸಿ ಮುಖಾಂತರ ಹೋಗಿದ್ದವರ, ಮತ್ತೆ ಬರೀ 42 ಜನ ಮಾತ್ರ ಬಸ್ಸಲ್ಲಿ ಇದ್ದಿದ್ದ ಅಥವಾ ಉಳಿದವರು ಏನಾದರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರಾ ಅಂತ? ನೋಡಿ, ಈವರೆಗೂ ಪ್ರಾಣಾಪಾಯದಿಂದ ಪಾರಾಗಿರೋದ್ರ ಬಗ್ಗೆ ಯಾವುದೇ ಮಾಹಿತಿಗಳಿಲ್ಲ. ಮತ್ತು ಇವರೆಲ್ಲರೂ ಕೂಡ ಒಂದೇ ಟೂರ್ ಏಜೆನ್ಸಿಯ ಮೂಲಕ ಏನು ಈ ಒಂದು ಪ್ರಯಾಣವನ್ನು ಮಾಡ್ತಾ ಇದ್ರು. ಉಮ್ರಾ ಯಾತ್ರೆಗೆ ಇವರು ತೆರಳಿದ್ರು. ಉಮ್ರಾದಲ್ಲಿ ಅಂದರೆ ಮೆಕ್ಕಾ ಯಾತ್ರೆಯನ್ನು ಮುಗಿಸ್ಕೊಂಡು ಅಲ್ಲಿಂದ ಮದೀನಾಕ್ಕೆ ಇವರು ಪ್ರಯಾಣವನ್ನು ಮಾಡ್ತಾ ಇದ್ರು. ರಾತ್ರಿ ಬಸ್ ಪ್ರಯಾಣ ಮಾಡಬೇಕಾದಂಥ ಸಂದರ್ಭದಲ್ಲಿ ಸರಿಸುಮಾರು 1:30 ಸುಮಾರಿಗೆ ಡೀಸೆಲ್ ಕೊಂಡೊಯ್ತಿದ್ದಂಥ ಒಂದು ಟ್ಯಾಂಕರ್ಗೆ ಡಿಕ್ಕಿ ಹೊಡೆದಂಥ ಪರಿಣಾಮ ಒಂದು ತೀವ್ರ ಸ್ಫೋಟ ಸಂಭವಿಸಿರುವಂಥದ್ದು. ಆ ಸ್ಫೋಟದ ತೀವ್ರತೆಗೆ ಇಡೀ ಬಸ್ಸು ಸುಟ್ಟು ಕರಕಲಾಗಿರುವಂಥದ್ದು. ಸೊ ಹೀಗಾಗಿ ಈ ಒಂದು ಘಟನೆಯಲ್ಲಿ ಯಾರು ಕೂಡ ಬದುಕುಳಿದಿಲ್ಲ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂಥದ್ದು. ಸೊ ಹೀಗಾಗಿ ಬಹುತೇಕ ಎಲ್ಲ ಪ್ರಯಾಣಿಕರು ಕೂಡ ಮೃತಪಟ್ಟಿರುವಂಥ ಹಿನ್ನೆಲೆಯಲ್ಲಿ ಅವರನ್ನು ಅಂದರೆ ಈಗ ಮೃತದೇಹಗಳ ಪತ್ತೆ ಹಚ್ಚುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಈ ಘಟನೆಯಲ್ಲಿ ಬಹುತೇಕ ಯಾರು ಕೂಡ ಬದುಕುಳಿದಿಲ್ಲ. ಮತ್ತು ದೊಡ್ಡ ಸ್ಫೋಟದ ತೀವ್ರತೆ ಹೇಗಿತ್ತು ಅನ್ನುವಂಥದ್ದನ್ನು ಕೂಡ ನಾವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಅರವಿಂದ್, ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿದು ಮೃತದೇಹಗಳನ್ನು ಭಾರತಕ್ಕೆ ತರೋದಕ್ಕೆ ಎಷ್ಟು ಸಮಯ ಬೇಕಾಗಬಹುದು ಸುಮಾರು? ಅರವಿಂದ್, ಸಂಜೆ ಅಷ್ಟೊತ್ತಿಗೆ ಈ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಕಳಿಸ್ಕೊಡುವಂಥ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡ್ಬೋದು. ಈಗಾಗಲೇ ರಾತ್ರಿ 1:30ಗೆ ಘಟನೆ ಆದಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಮೃತದೇಹಗಳನ್ನು ಸ್ಥಳೀಯ ಆಸ್ಪತ್ರೆಗೆ ರವಾನಿಸುವಂಥ ಕೆಲಸಗಳು ಕೂಡ ಆಗಿದ್ದಾವೆ. ಅಲ್ಲಿ ವೈದ್ಯಕೀಯ ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದಾವೆ ಮತ್ತು ಅದನ್ನು ಭಾರತಕ್ಕೆ ಕಳಿಸ್ಕೊಡುವಂಥ ನಿಟ್ಟಿನಲ್ಲಿ ಮಾತುಕತೆಗಳು ಕೂಡ ನಡೀತಾ ಇದ್ದಾವೆ. ನಾನು ಆಗಲೇ ಹೇಳಿದಂತೆ ಭಾರತೀಯ ರಾಯಭಾರಿ ಕಚೇರಿ ಈಗ ದುಬೈ ಸರ್ಕಾರದ ಜೊತೆಗೆ ನಿರಂತರವಾದಂಥ ಮಾತುಕತೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಮತ್ತು ಮೃತದೇಹಗಳನ್ನು ವಾಪಸ್ ತೆಗೆದುಕೊಂಡು ಬರುವಂಥ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಕೂಡ ವಹಿಸಲಾಗ್ತಾ ಇರುವಂಥದ್ದು. ವಿಶೇಷ ಫ್ಲೈಟ್ ಮಾಡಬೇಕಾ ಅಥವಾ ಕಾರ್ಗೋ ಫ್ಲೈಟ್ಗಳ ಮೂಲಕ ಇದನ್ನು ವಾಪಸ್ ತರಬೇಕಾ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಬಹುತೇಕ ಇವತ್ತು ಸಂಜೆ ಅಷ್ಟೊತ್ತಿಗೆ ಅಧಿಕಾರಿಗಳು ಒಂದು ಅಂತಿಮ ತೀರ್ಮಾನಕ್ಕೆ ಬರುವಂಥ ಸಾಧ್ಯತೆಗಳಿದ್ದಾವೆ. ಬಹುತೇಕ ಒಂದು ವಿಶೇಷ ವಿಮಾನದ ಮೂಲಕ ಎಲ್ಲ ಮೃತದೇಹಗಳನ್ನು ಒಟ್ಟಿಗೆ ಭಾರತಕ್ಕೆ ಕರೆತರುವಂತಹ ಸಾಧ್ಯತೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು. ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ತಡರಾತ್ರಿ 1:30 ಸುಮಾರಿಗೆ ನಡೆದಿರ್ತಕ್ಕಂಥ ಈ ಭೀಕರ ಅಪಘಾತದಲ್ಲಿ 42 ಭಾರತೀಯ ಪ್ರಯಾಣಿಕರು ಸಜೀವ ದಹನವಾಗಿರೋದು. ಯಾರೂ ಬದುಕುಳಿದಿರೋ ಸಾಧ್ಯತೆ ಇಲ್ಲ. 20 ಜನ ಮಹಿಳೆಯರು, 11 ಮಂದಿ ಚಿಕ್ಕ ಮಕ್ಕಳು ಸೇರಿದಂತೆ ಒಟ್ಟು 42 ಜನ ಮೃತಪಟ್ಟಿದ್ದಾರೆ. ಈಗ ಮೃತದೇಹಗಳನ್ನು ಐಡೆಂಟಿಫೈ ಮಾಡಿ ಅದನ್ನು ಭಾರತಕ್ಕೆ ತರುವ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ.